ಸರ್ ನಿಮ್ಮ ಹೆಸರು ಸರ್? ವಿನಯ್ ಕುಮಾರ್. ಹಾಂ, ವಿನಯ್ ಕುಮಾರ್ ಸರ್. ಯಾವ ಊರಿದು? ಗಾಣಾಳು. ಸರ್ ನೀವು ವೀರಭದ್ರ ಸ್ವಾಮಿ ದೇವಸ್ಥಾನದ ಅರ್ಚಕರು ಪೂಜೆ. ಸರ್ ಇದು ಬಸವಣ್ಣನ, ಇದು ದೇವಸ್ಥಾನದ ಬಸವಣ್ಣ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಇದನ್ನು ಬಿಟ್ಟಿದ್ದೀರಾ? ವಾರದ ದಿನ ಕರ್ಕೊಂಡೋಗಿ ಪೂಜೆ ಮಾಡ್ತೀರಾ ಅಥವಾ ಅಮಾವಾಸ್ಯೆ ಪೌರ್ಣಮಿಗ? ಹಾಂ 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 ಹಾಂ. ಈಗ ನಾಲ್ಕಲ್ಲಿದೆ ಕರುವಿಂದನೂ? ಅದು ನಮ್ಮ ಯಾವುದು ಬಸಪ್ಪ ಇದೆಯಲ್ಲ ಇದ್ರದ್ದು, ಹೋದ್ಸರಿ ಕಬ್ಬಳಮ್ಮನ ಊರಿಗೆ ತಂದಾಗ ಅವಾಗ ಆ ಸ್ವಾಮಿಯಿಂದ ಇವರು ದೀಕ್ಷೆ ಕೊಡಿಸಿದ್ರು. ಹಾಂ, ದೀಕ್ಷೆಗೆ ಮುದ್ರೆನೂ ಹಾಕ್ಸಿದ್ದೀರಾ? ಮುದ್ರೇನು ಹಾಕ್ಸಿಲ್ಲ. ಹಾಂ ಹಾಂ. ಇದು ಜೀವ ಇರೋವರೆಗೂ ದೇವಸ್ಥಾನದಿದೆ? ಹಾಂ, ದೇವಸ್ಥಾನಕ್ಕೆ ಹೋಗುತ್ತೆ, ಅಚ್ಚುಕಟ್ಟಾಗಿ ಹೋಗಿ ಅಲ್ಲಿ ಪೂಜೆ ಮಾಡ್ಸ್ಕೊಂಡು ಬರುತ್ತೆ. ಊರಲ್ಲಿ ಮೆರವಣಿಗೆ ಮಾಡಿದ್ರೆ ನಾಳೆ ಕಬ್ಬಳಮ್ಮ ಬರ್ತಾ ಇದೆ ಊರಿಗೆ. ಕಬ್ಬಳಮ್ಮನ ಮೆರವಣಿಗೆಗೆ ವೀರಭದ್ರ ಸ್ವಾಮಿ ಕೊಂಡೋತ್ಸವ, ಎಳವರ ಹಾಂ 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 ಹಾಂ. ಪಾದ ಪೂಜೆಗೆ ಅಥವಾ ಅದು ಗ್ರೂಪ್ ರಶಿಕೆ ಅದಕ್ಕೆಲ್ಲ ಏನು ಹೋಗಲ್ಲ? ಇಲ್ಲ ಇಲ್ಲ, ಅದೆಲ್ಲ ಹೇಳಿದ್ರೆ ಹೋಗ್ತದೆ, ಯಾರು ಹೇಳಿದ್ರೆ ಹೋಗ್ತದೆ. ಹಾಂ ಹಾಂ. ಸರ್ ಇದು ದೇವಸ್ಥಾನ ನಿಮ್ಮ ಪೂರ್ವಿಕರಿಂದ ಇದು ಇದೆಯಾ? ವೀರಭದ್ರ ಸ್ವಾಮಿ ದೇವಸ್ಥಾನ 5ನೇ ತಲೆಮಾರು. 5ನೇ ತಲೆಮಾರದಿಂದ ಇದೆ. ಹಾಂ ಹಾಂ. ನಾವು 5ನೇ ತಲೆಮಾರು, ಹಾಂ ಹಾಂ. ನಮ್ಮ ಮಗ 6ನೇ ತಲೆ. ಹಾಂ ಹಾಂ ಹಾಂ. ಸರ್ ಕನಕಪುರಕ್ಕೆ ಸಿಟಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 6 ಕಿಲೋಮೀಟ್ರ್. 6 ಕಿಲೋಮೀಟ್ರು. ಮತ್ತು ಇಲ್ಲಿ ಕನಕಪುರ ತಾಲೂಕಲ್ಲಿ ಎಷ್ಟು ವೀರಭದ್ರ ಸ್ವಾಮಿ ದೇವಸ್ಥಾನ ಇರ್ಬೋದು? ಸುಮಾರು ಒಂದು 20-25 ಇದೆಯಾ? ಬರುತ್ತೆ. ಸರೌಂಡಿಂಗಲ್ಲಿದೆ? ಹೌದೌದು. ಹಾಂ ಹಾಂ ಹಾಂ. ಸಾವಂತದುರ್ಗ ವೀರಭದ್ರ ಸ್ವಾಮಿ ಸಂಚಾರ ಆಗಿರೋದು. ಮಾಗಡಿ ಸಾವಂತದುರ್ಗ ವೀರಭದ್ರ ಸ್ವಾಮಿ ಸಂಚಾರ ಬಂದಿರೋ ಜಾಗ ಇದು. ಹಾಂ ಹಾಂ ಹಾಂ. ಸೂನಹಳ್ಳಿ ಲಾಸ್ಟ್ ಆಗಿದೆ ಸಂಚಾರ. ಹಾಂ ಹಾಂ ಹಾಂ. ಸೂನಹಳ್ಳಿ ವೀರಭದ್ರ ಸ್ವಾಮಿ ಅದೇ ಮೇನ್ ರೋಡ್, ಕನಕಪುರ ಸಾತ್ನೂರು ಮೇನ್ ರೋಡಲ್ಲಿ ಇದೆಯಲ್ಲ? ಹಾಂ 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 ಹಾಂ. ವೀರಭದ್ರ ಸ್ವಾಮಿ ಅಲ್ಲಿ ಲಾಸ್ಟ್, ಅಲ್ಲಿ ಸ್ವಾಮಿ ನೆಲೆಗೊಂಡಿದೆ. ಹಾಂ ಹಾಂ ಹಾಂ. ಇವಾಗ ಸಾವಣದುರ್ಗದ್ದು ಎಷ್ಟು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಸಂಚಾರದಲ್ಲಿ? ಇಲ್ಲಿ ಒಂದು 7ರಿಂದ 8 ಬರುತ್ತೆ. ಕೋಟಳ್ಳಿನೂ ಇದಕ್ಕೆ ಸೇರುತ್ತೆ. ಹಾಂ ಹಾಂ ಹಾಂ. ಕೋಟಳ್ಳಿ ವೀರಭದ್ರ ಸ್ವಾಮಿನೂ ಇದಕ್ಕೆ ಸೇರುತ್ತೆ. ಕೋಟಳ್ಳಿನಾ? ಹಾಂ. ಕೋಟಳ್ಳಿ ರಾಮನಗರ ಹತ್ರನಾ? ಹಾಂ ಹಾಂ ಹಾಂ. ಒಟ್ಟು ರಾಮನಗರ ಜಿಲ್ಲೆಯಲ್ಲೇ ಒಂದು 25-30 ಇದೆಯಾ? ಇನ್ನೂ ಜಾಸ್ತಿ ದೇವಸ್ಥಾನ ಇದೆ ವೀರಭದ್ರ ಸ್ವಾಮಿದು? ರಾಮನಗರ ಜಿಲ್ಲೆಯಲ್ಲಿ ಒಂದು 50-60 ದೇವಸ್ಥಾನ ಇದೆ. ಹೌದಾ? ಹಾಂ ಹಾಂ ಹಾಂ. ಅದು ಇದೆಲ್ಲ ಪೂರ್ವಿಕತೆ, ಹೊಸದು ಯಾವುದು ವೀರಭದ್ರ ಸ್ವಾಮಿ ದೇವಸ್ಥಾನ ಯಾವುದು ಇಲ್ಲ, ಎಲ್ಲ ಹಳೇದೇ. ಯಾವುದು ಹೊಸದಾಗಿಲ್ಲ, ಆಗಿರಲ್ಲ. ಹೌದು. ಇದು ಚೋಳರ ಕಾಲ. ಹಾಂ ಹಾಂ. ಹಿಂದೆ ಮಹಾರಾಜ. ಹೌದು ಹೌದು. ಕೊಡಗೆಗಳು. ಹಾಂ ಹಾಂ. ಎಲ್ಲ ವೀರಭದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಇದೆ. ಹಾಂ ಹಾಂ ಹಾಂ. ಈ ಕರು ಈ ಊರಿ ನಿಮ್ಮ ಮನೆಗೆ ಹುಟ್ಟಿದ್ದು? ನಮ್ಮಲ್ಲೇ ಹುಟ್ಟಿದ್ದು. ರಾವಣಪುರದ ಬಸಪ್ಪ ಕಬ್ಬಳಮ್ಮನ ತಂದಿದ್ದಾಗ ರಾವಣಪುರ ಬಸಪ್ಪನ ಕೈಗೆ ಆಶೀರ್ವಾದ ಮಾಡಿಸಿ. ಹಾಂ ಹಾಂ. ಈಗಿರೋ ಕವಣಪುರ ಬಸವಣ್ಣದು? ಈಗಿರೋ ಕವಣಪುರ ಬಸಪ್ಪ ಆಶೀರ್ವಾದ ಮಾಡಿ. ಹಾಂ ಹಾಂ ಹಾಂ. ಆ ಚಿಕ್ಕರೂರಿನಲ್ಲೇ ಆಶೀರ್ವಾದ ಮಾಡಿ ಬಿಟ್ಟಿದ್ದು. ಹಾಂ ಹಾಂ. ನಮಗೆ ಈಗ ನೋಡೋರು ಮಾಡೋರು ಕರ್ಕೋಗೋರು ಯಾರೂ ಇಲ್ಲ ಬಸವಣ್ಣನ. ಸೊ ನಾವು ಬರೀ ದೇವಸ್ಥಾನಕ್ಕೆ ಸೀಮಿತವಾಗಿ ಇಟ್ಕೊಂಡಿದ್ವಿ. ಹಾಂ ಹಾಂ ಹಾಂ. ಇದು ಸುತ್ತಮುತ್ತ ಗ್ರಾಮದಲ್ಲಿ ಯಾವ್ದಾದ್ರು ದೇವಸ್ಥಾನ ಫಂಕ್ಷನ್ ಇದ್ರೆ ಅವರೇ ಬಂದು ಕರ್ಕೊಳ್ತಾರೆ. ಇಲ್ಲೇನು ಯಾರನ್ನೇನು ಇಟ್ಟಿಲ್ಲ, ಕರ್ಕೊಂಡೋಗ್ಬೇಕು ಕರ್ಕೊಳ್ಬೇಕು, ಬೇಕಾದ್ರೆ ಕರ್ಕೊಂಡು. ಇದ್ರ ಜೊತೆಲಿದ್ದು ಕರುನ ನಾವು ಉದರಳ್ಳಿ ಬೆಟ್ಟ, ಅಲ್ಲಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಇದೆ ಉದರಳ್ಳಿ. ಉದರಳ್ಳಿಗೆ ನಾವೇನೆ ಅದನ್ನ ಕೊಟ್ಟು ಇದ್ರ ಜೊತೆಗೆ ಇನ್ನೊಂದಿತ್ತು, ಇದ್ರ ಜೊತೆಲಿತ್ತು ಕರು. ಅದು ಉದರಳ್ಳಿ ಬೆಟ್ಟದಲ್ಲಿ ಸ್ವಾಮಿ, ಅದು ಎಲ್ಲ ಕಡೆ ಹೋಗ್ತದೆ ಬಸಪ್ಪ. ಇನ್ನು ಆಚೆ ಬಿಡೋದಿಲ್ಲ, ಅದಕ್ಕೆ ಸ್ವಲ್ಪ ರಾಂಗ್ ಮಾಡುತ್ತೆ. ಖುಷಿ ಖುಷಿ. ಹಾಂ ಹಾಂ. ಆಯ್ತು ಸರ್, ಧನ್ಯವಾದಗಳು ಸರ್.